ಭಾಳ ಮಹತ್ವದವ್ರು ಬೇಕು, ನಮ್ಮ ಹಿರಿಯರು ರಾಷ್ಟ್ರ ಮಟ್ಟದಲ್ಲೇ OBC ಪರವಾಗಿ ಮಾತಾಡುವಂಥದ್ದು ಧ್ವನಿ ಅಂತ ಅವ್ರಿಗೆ ಅವ್ರನ್ನ ಬಿಟ್ಟು ಆದರೆ ಪಾರ್ಟಿ ಪೂರ್ತಿ ಮುರಿದು ಹೋಗ್ತದೆ ಅನ್ನುವಂಥದ್ದು. ಮತ್ತು ಎದುರಾಗ BJP ಅವರಂತೆ ಕಾಂಗ್ರೆಸ್ ಮುಕ್ತ ಆಗಲಿ ಅಂತ ಕೂತ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲೇ ನಿಜವಾಗಿಯೂ ಕಾಂಗ್ರೆಸ್ ಒಳಗೆ ತೊಳೆದಂಥ DK ಅವರು ಆಗಿದ್ದರೆ ಈ ವಿಷಯ ದೊಡ್ಡದು ನೋಡೋ ಅವಶ್ಯಕತೆ ಇತ್ತ ಅಂತ. ಪೇಪರಲ್ಲಿ ಬಿಟ್ಟು ಕೊಡ್ತಾರೋ ಇವಂತೆ ನೋಡ್ರಿ, ಸಿದ್ದರಾಮಯ್ಯ ಬಿಟ್ಟು ಕೊಟ್ಟಾಗ CM ಆಗೋದು ಇದಂತೆ ಖಚಿತ. ಇಲ್ಲ ಆದರೆ ಪಾರ್ಟಿ ಹೊಡಿಬೇಕು. DK ಅವರು 40 ಮಂದಿ ತೊಗೊಂಡು BJP ಅಂತ ಅದಕ್ಕೆ ಕೊಟ್ಬಿಟ್ಟದೆ ಈಗ ನೋಡ್ತಾ ಇದ್ದ ಹೊಡಿಲಿ ಅಂತೇಳಿ. ಯಾಕೆಂದ್ರೆ ಇದೊಂದು ಸ್ಟೇಟ್, ಇನ್ನುಳಿದ 2 ಸಣ್ಣ ಸಣ್ಣ ಸ್ಟೇಟ್ಗಳಿದ್ದಾವೆ, ತೆಲಂಗಾಣ ಮತ್ತು ನಿಮ್ಗೆ ಗೊತ್ತದ ಹಿಮಾಚಲ ಪ್ರದೇಶ. ಇಂಥ ಒಂದು ಸ್ಥಿತಿ ಇದ್ದಾಗ ಭಾಳಷ್ಟು ಎಚ್ಚರಿಕೆ ಹೆಜ್ಜೆಯನ್ನು ರಾಹುಲ್ ಗಾಂಧಿಯವರು ಇಡಬೇಕಾಗಿದೆ. ಇವರಿಬ್ಬರ ಕದನದಿಂದಾಗೆ, ಜೊತೆಗೆ ಸತೀಶ್ ಅವರ ಈ ಒಂದು ನಿರ್ಣಯದಿಂದಾಗೆ ಹೋಗಿ ಮಾತಾಡಿ ಬಂದಕ್ಕಾಗಿ ಮತ್ತು KC ವೇಣುಗೋಪಾಲ್ ಅವರಾದ್ರು ಏನು ಮಾತಾಡೋದು, ಇಲ್ಲ ರೀ ನೋಡಿದ್ರು ಮಾತಾಡಿದ್ರು CM ಅವ್ರ ವಿಶ್ವಾಸದ ಹಾಗೆ ಹೀಗೇನು ಹೇಳಿ ಕಳಿಸಿದ್ದಾರೆ. ಇದೊಂದು ರೀತಿ ಏನಪ್ಪ ಅಂದ್ರೆ ಡ್ರಾಮಾ ನಡೆದಂಗೆ ಆಗ್ಯದ. 2028 ಕಾಂಗ್ರೆಸ್ ಬರುವಂಗೆ ಕೆಲಸ ಮಾಡಿರಿ. ಮೊದಲ ಗ್ಯಾರಂಟಿ ಕೊಟ್ಟರೆ ನೀವು ಆರಿಸಿ ಬರ್ತೀರಿ ಅಂತ ತಿಳ್ಕೊಳ್ಳೋಕೆ ಹೋಗ್ಬೇಡ್ರಿ. ನಿಶ್ಚಿತವಾಗಿಯೂ BJPಗರು 2022 ಚುನಾವಣೆಯಲ್ಲಿ ಅವರು ಗ್ಯಾರಂಟಿಗಳನ್ನ ತೊಗೊಂಡು ಬರ್ತಾರೆ, ನಿಮಗಿಂತ ಹೆಚ್ಚು ಗ್ಯಾರಂಟಿಗಳು ಘೋಷಣೆ ಮಾಡ್ತಾರೆ. ಮತ್ತು ಚುನಾವಣೆ ಗೆಲ್ಲೋದ್ರಲ್ಲಿಂತ ಎಕ್ಸ್ಪರ್ಟ್ ಹ್ಯಾಂಡ್ ಇದ್ದಾರೆ. ಈಗಾಗಲೇ ಮೂಡ ಅದು ಇದು ಹಗರಣ ಸಿಕ್ಕಾಕೊಂಡಿದ್ದಾವೆ ಭ್ರಷ್ಟಾಚಾರದ್ದು. ಈ ಹಗರಣ ಇನ್ನಷ್ಟು ದೊಡ್ಡದು ಮಾಡಿಕೊಂಡು ಕಾಂಗ್ರೆಸ್ ಬರೆದಂಗೆ ಪ್ರಯತ್ನ ಅಂತ ಅವ್ರು ಮಾಡ್ತಾ ಇದ್ದಾರೆ. ಈ ಪ್ರಸಂಗದಲ್ಲೇ ಒಳಗಿನವರ ವೈರಿ ಆದ್ರೆ ಹೆಂಗೆ ಅನ್ನುವಂಥ